ಹೆಲೋ, ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಏನು ಅಂತಂದರೆ 15 ದಿನ ಆದಮೇಲೆ ವೀಡಿಯೋ ಮಾಡಾಕ್ತಿದೆಯಲ್ಲಪ್ಪ ಅಂತ ಬೈತ್ಬಿಡ್ರಿ. ಒಂಚೂರು ವರ್ಕ್ ಪ್ರೆಷರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಬರ್ರಿ, ಇವತ್ತು ಆ ಕೆಲಸ ಅವತ್ತು ಪೆಂಡಿಂಗ್ ಬಿಟ್ಟಿದ್ದು ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಇವತ್ತು ಅದನ್ನು ಭಾಗನ ಕಂಟಿನ್ಯೂ ಮಾಡೋಣ. ಏನಿಲ್ಲ, ಅವತ್ತು ಇಟಾಚಿ ಎಲ್ಲ ಕ್ಲೀನ್ ಮಾಡಿದ ಜಾಗನ ಮತ್ತೆ ಮಣ್ಣು ತಂದು ಹಾಕ್ತಾಯಿದ್ರು ಟಿಪ್ಪರಲ್ಲಿ. ನಾನು ಅದನ್ನು ಫ್ರಂಟ್ ಬಕೆಟಲ್ಲಿ ನೀಟಾಗಿ ಮುಂದೆ ತಳ್ಳಿ ಕೊಡ್ತಾಯಿದ್ದೆ. ಇಲ್ಲಿ ಏನು ಕಾಣಿಸ್ತಿದೆಯೋ ಆ ಬ್ರಿಡ್ಜ್ ತನಕ ಮಣ್ಣು ಹಾಕಬೇಕಿತ್ತು. ಆ್ಯಕ್ಚುಲಿ ಅದು ನೀರಿರೋದಕ್ಕೆ ನಾವು ಮಣ್ಣು ತಂದು ಸ್ಟಾರ್ಟಿಂಗಲ್ಲಿ ಸ್ಟಾಕ್ ಮಾಡ್ಕೊತಾ ಇದ್ವಿ. ಯಾಕಂದರೆ ಮಣ್ಣನ್ನು ಒಂದೊಂದೇ ಅಡಿ ಸ್ಟೆಪ್ ಬೈ ಸ್ಟೆಪ್ ಲಿಫ್ಟ್ ಮಾಡಬೇಕು. ಬಟ್ ಅಲ್ಲಿ ನೀರಿರೋದಕ್ಕೋಸ್ಕರ ಇವಾಗ ಮಣ್ಣು ತಂದು ಸ್ಟಾಕ್ ಮಾಡ್ಕೊತಾ ಇದ್ವಿ. ಅಲ್ಲಿ ಪಕ್ಕದಲ್ಲಿ ರೋಡ್ ಇರೋದ್ರಿಂದ ಈ ಕಡೆನೂ ಜಮೀನಿತ್ತು, ಹಾಗಾಗಿ ಜಾಗ ಇರಲಿಲ್ಲ. ಸೊ ಅದಕ್ಕೆ ಒಂದೇ ಕಡೆ ಲಿಫ್ಟ್ ಮಾಡಬೇಕಲ್ವಾ, ಅದಕ್ಕಾಗಿ ಗುಡ್ಡೆ ಆಗಿಬಿಟ್ರೆ ಜಾಗ ಇಲ್ಲ ಅಂತ ಅದನ್ನೇ ರ್ಯಾಂಪ್ ಥರ ಮಾಡಿಕೊಂಡು ಅದ್ರ ಮೇಲ್ಗಡೆ ಮಣ್ಣು ಹಾಕೊಂಡ್ವಿ ಸಡನ್ನಾಗಿ ಸ್ಟಾರ್ಟಿಂಗಲ್ಲಿ. ಈ ಕಡೆ ಏನೋ ಹೊಳೆ ಇದೆಯಂತೆ, ಅದು ಚಾನಲ್ದು ಆಗಿಕ್ಕಾಗಿ ನೀರು ಏನಾದ್ರು ಸ್ಟಾಕ್ ಆಗಿಬಿಟ್ರೆ ಈ ಕಡೆ ಬಂದು ಸ್ಟೋರ್ ಆಗತ್ತಂತೆ. ಆಮೇಲೆ ಅದು ಹೊರಟೋಗುತ್ತೆ. ಹಾಗೆ ಅದೊಂದು ಇನ್ನೊಂದು ನಾಳೆ ಅಥವಾ ನಾಡಿದ್ದೊಳಗಡೆ ಖಾಲಿ ಆಗ್ಬೋದು ನೀರು. ಇವಾಗ ಜಸ್ಟ್ ಅಲ್ಲೇನೋ ಸ್ಟಾಕ್ ಆಗಿಕ್ಕಾಗಿ ಈ ಕಡೆ ಬಂದಿರೋದಂತೆ. ಬರ್ರಿ, ನಮ್ಮ ಕೆಲಸ ನಾವು ಮಾಡೋಣ. ನಿನ್ನೆ ಅಲ್ಲಿ ಸಂಜೆ ಗಂಟ ಕೆಲಸ ಮಾಡಿ ಅಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಬಂದಿದ್ವಿ. ಇವತ್ತು ಬೆಳಗ್ಗೆ ಬಂದು ಟ್ರ್ಯಾಕ್ಟರ್ ಎತ್ಕೊಂಡು ಹೋಗ್ತಾಯಿದ್ದೀನಿ. ಯಾಕಂದರೆ ಡೀಸೆಲ್ ಬ್ಯಾರ್ಲು ಟ್ರ್ಯಾಕ್ಟ್ರಲ್ಲಿತ್ತು, ಅದನ್ನು ಮಣ್ಣು ತುಂಬ್ತಾ ಇದ್ದಾರಲ್ಲ ಇಟಾಚಿಲಿ, ಅಲ್ಲಿಗೆ ತಗೊಂಡು ಕೊಡಬೇಕಿತ್ತು. ಸೊ ಅದಕ್ಕೆ ನಾನೇ ಟ್ರ್ಯಾಕ್ಟರ್ ಎತ್ಕೊಂಡು ಹೋಗ್ತಾಯಿದ್ದೀನಿ. ಈ ಕೆಲಸನ ಶುರು ಮಾಡಿದಾಗಿಂದ ಪುರ್ಸೊತ್ತೇ ಇಲ್ಲ ಗುರು. ಬೆಳಗ್ಗೆ 6 ಗಂಟೆ 7 ಗಂಟೆ ಎದ್ದು ಬರೋದು, ನೈಟ್ ನೋಡಿದರೆ 8 ಗಂಟೆ 9 ಗಂಟೆ 10 ಗಂಟೆ ಆಗ್ತೈತೆ. ಸೊ ಅದು ರೂಮ್ ಬೇರೆ ದೂರ ಇದೆ. ಅಲ್ಲಿಂದ ಬಂದು ಕೆಲಸನ ಮಾಡಿ ಮತ್ತೆ ರಿಟರ್ನ್ ರೂಮಿಗೆ ಹೋಗೋಷ್ಟೊತ್ತಿಗೆ ಟೈಮ್ ಆಗ್ತೈತೆ. ಅಲ್ಲಿಂದ ಟ್ರ್ಯಾಕ್ಟರ್ ಎತ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಆ ಕಡೆಯಿಂದ ಟಿಪ್ಪರ್ ಎತ್ಕೊಂಡು ಒಂದು ಲೋಡ್ ಬಂದೆ. ಅದನ್ನು ತಂದು ಅನ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೆಲಸ ಎಲ್ಲ ಮುಗಿಸಿ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿ ಮಲಗೋಷ್ಟೊತ್ತಿಗೆ ಲೇಟ್ ನೈಟ್ ಆಗ್ತೈತೆ. ಸೊ ವೀಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಬೇಜಾರಾಗ್ಬಿಟ್ರಿ, ಸ್ವಲ್ಪ ಡಿಲೇ ಆಗಿ ಬರ್ತೈತಿ ಅಂತೇಳಿ. ಇನ್ನು ನೆಕ್ಸ್ಟ್ ಬರೋ ವೀಡಿಯೋಗಳನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಸದ್ಯಕ್ಕೆ ರೋಲರ್ ಆಪ್ರೇಟ್ರ್ ಬಂದಿರಲ್ಲ, ಇನ್ನು ಅವ್ರದ್ದೇನೋ ಕೆಲಸ ಐತೆ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂದರು. ಅದಕ್ಕೆ ಕೆಲಸ ನಿಲ್ಬಾರ್ದಲ್ವ, ಅದಕ್ಕೆ ನಾನೇ ರೋಲರ್ ಎತ್ಕೊಂಡು ರೋಲ್ ಮಾಡ್ತಾಯಿದ್ದೀನಿ. ನಂದಂತೂ ಇದೇ ಕೆಲಸ ಅದೇ ಕೆಲಸ ಅಂತ ಫಿಕ್ಸ್ ಇಲ್ಲ ಗುರು. ಯಾವುದಾಗತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಲೈಫಲ್ಲಿ ನನ್ನ ಕಮಿಟ್ಮೆಂಟ್ಸಿಗೆ ಯಾವ್ದು ಅಡ್ಜಸ್ಟ್ ಆಗುತ್ತೋ, ಆ ಟೈಮಿಗೆ ಯಾವ್ದು ಅಡ್ಜಸ್ಟ್ ಆಗುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಕೆಲವೊಬ್ರು ಕೆಲಸ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂಥವ್ರಿಗೆ ನಾನು ಹೇಳೋದು ಒಂದೇ, ಏನಂತಂದರೆ ದುಡಿತೀನಿ ಅಂತ ಹೊರಟವನಿಗೆ 1000 ಕೆಲಸ, ಅದೇ ಓದ್ದವನಿಗೆ ಒಂದೇ ಕೆಲಸ ಆದರೆ ಓದದೇ ಇರೋನಿಗೆ ಮಾಡಿದ್ದೆಲ್ಲ ಕೆಲಸ ಅಂತಾರಲ್ಲ, ಗೊತ್ತಿಲ್ಲ, ಯಾರೋ ಹೇಳಿದ ಡೈಲಾಗು. ಹಾಗೆ ಒಟ್ಟಿನಲ್ಲಿ ಯಾವುದಾಗತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಅಲ್ಲೇನು ರೋಲ್ ಮಾಡ್ತಾಯಿದ್ವೋ ಅದಕ್ಕೆ ಡ್ರೈ ಮಣ್ಣಿಗೆ ಹಾಗೆ ರೋಲ್ ಮಾಡಿದರೆ ಡೆನ್ಸಿಟಿ ಬರಲ್ಲ, ಅಂದರೆ ಗಟ್ಟಿ ಬರಲ್ಲ. ಸೊ ಅದಕ್ಕೆ ನೀರು ಹಾಕಬೇಕಲ್ವ, ನೀರು ಹಾಕಂತ ರೋಲ್ ಮಾಡಬೇಕು. ಅದಕ್ಕೆ ಪಕ್ಕದಲ್ಲೇ ಇದ್ದಿದ್ದು ಹೊಳೆಗೆ ಬಂದು ನೀರು ಹೋಗ್ತಾಯಿದ್ದೀವಿ ಟ್ಯಾಂಕರಲ್ಲಿ. ಹಾಗೆ ನಮ್ಮ ಗಾಡಿನೂ ಇಳಿಸಿ ತೊಳ್ಕೊಂಡು ಹೋಗಿದ್ರೆ ಆಗ್ತಿತ್ತೇನೋ, ಬಟ್ ಟೈಮ್ ಇಲ್ಲ. ನೋಡೋಣ ಬರ್ರಿ, ಆಮೇಲೆ ಟೈಮ್ ಇದ್ದರೆ ಮಾಡೋಣ. ಸರಿ ಅಂತ ಅಲ್ಲಿಂದ ಗಾಡಿ ಮೇಲೆ ಎತ್ಕೊಬಂದು ಮಾಮೂಲಿ ಒಂದೊಂದೇ ಅಡಿ ಸ್ಟೆಪ್ ಬೈ ಸ್ಟೆಪ್ ಏರಿಸ್ಬೇಕಲ್ವ ಇದನ್ನು. ಹಾಗಾಗಿ ಅವರು ಟಿಪ್ಪರ್ ಅವ್ರು ಮಣ್ಣು ಸೋದಾಕಿದ್ರು, ಅದನ್ನು ಒಂದೊಂದು ಅಡಿ ಲೆಕ್ಕಕ್ಕೆ ಲೆವೆಲ್ ಮಾಡ್ತಾಯಿದ್ದೆ. ಅದನ್ನು ಮಾಮೂಲಿ ನೀರು ಹಾಕಿಬಿಟ್ಟು ರೋಲ್ ಮಾಡಿ ಮತ್ತು ಮಣ್ಣು ಹಾಕೋದು ಅದ್ರ ಮೇಲೆ. ಹೀಗೆ ಮಾಡ್ಕೊತ ಸ್ಟೆಪ್ ಬೈ ಸ್ಟೆಪ್ ಏರ್ಸ್ಕೊತ ಹೋಗಬೇಕು. ಬರ್ರಿ, ಏರ್ಸ್ಕೊಂಡು ಹೋಗೋಣ. ಏನಾರು ಆಗಲಿ, ನಮಗೆ ಒಳ್ಳೆ ಟೈಮಿಗೆ ಮಣ್ಣು ಮಾತ್ರ ಹತ್ತಿರದಲ್ಲೇ ಸಿಕ್ತು. ಮಾಮೂಲಿ ರೈತರದೊಬ್ರದ್ದು ಮಣ್ಣು ತೊಗೊಂಡ್ವಿ. ಅದಕ್ಕೆ 3 ಲಕ್ಷ ಸಮಥಿಂಗ್ ಏನೋ ಆಯಿತು. ಬಟ್ ಇದು ಸಾಕಾಗಲ್ಲ, ಇನ್ನೂ ಬೇಕು. ಬಟ್ ಎಷ್ಟಾಗತ್ತೆ ಎಷ್ಟಕ್ಕೆ ಬರುತ್ತೆ ಅಷ್ಟಕ್ಕೆ ಇದನ್ನು ಫಿಲಪ್ ಮಾಡೋದು. ಇನ್ನೂ ಯಾರಾದರೂ ಕೊಡೋರಿದ್ದಾರಾ ಅಂತ ನೋಡ್ತಾ ಇದ್ದಾರೆ, ಬಟ್ ಸಿಕ್ಕಿಲ್ಲ. ಸಿಕ್ಕ ಮೇಲೆ ಇನ್ನು ಉಳಿದಿದ್ದು ಫಿಲಪ್ ಮಾಡೋದು. ಸದ್ಯಕ್ಕೆ ಇರೋ ಮಣ್ಣನ್ನು ಇಲ್ಲಿವರೆಗೆ ಎಲ್ಲಿಗೆ ತನಕ ಬರುತ್ತೋ ಅಲ್ಲಿ ತನಕ ಹಾಕ್ತಾಯಿದ್ದೀವಿ. ಮತ್ತು ಜೀವನ್ ಅನ್ನೋರು ಯಾರೋ ಕೇಳ್ತಾಯಿದ್ರು, ನಿಮಗೆ ಕೆಲಸ ಹೆಂಗೆ ಬರುತ್ತೆ, ನಿಮ್ಮ ಓನರ್ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಣ್ಣ ಅಂತೇಳಿ. ಸದ್ಯಕ್ಕೆ ಪಾರ್ಟಿ ಕೆಲಸಗಳು ಹೆಂಗಂತಂದರೆ, ಒಂದು ಓನರ್ ಕಾಂಟ್ಯಾಕ್ಟ್ ಇರುತ್ತೆ, ಇಲ್ಲ ಅಂತಂದರೆ ಈಗ ಮಾಮೂಲಿ ನಾವು ಒಂದು ಸಲ ಹೋಗಿ ಬೇರೆ ಯಾರ ವಿಷಯದಲ್ಲಿ ಹೆಂಗೋ ನಂಗೆ ಗೊತ್ತಿಲ್ಲ, ಬಟ್ ನನ್ನ ವಿಷಯದಲ್ಲಿ ಮಾತ್ರ
ಒಂದು ಪಾರ್ಟಿ ಕೆಲಸಕ್ಕೆ ನನ್ನ ಗಾಡಿನ ಕರ್ಕೊಂಡು ಹೋದ ಅಂದರೆ ಮತ್ತೆ ಅವರು ಎಷ್ಟರ ಸಲ ಕೆಲಸ ಮಾಡಿಸ್ಲಿ ನಮ್ಮ ಗಾಡಿಗೆ ಫೋನ್ ಮಾಡೇ ಮಾಡ್ತಾರೆ. ಅದೊಂದು ಬೆನಿಫಿಟ್ಟು. ಇನ್ನೊಂದು ಏನು ಅಂತಂದರೆ ಮಾಮೂಲಿ ಓನರ್ ಕಡೆ ಕಾಂಟ್ಯಾಕ್ಟ್ ಏನಿರುತ್ತೋ ಅದರಿಂದ ಬರ್ತಾ ಇರುತ್ತೆ. ಹಂಗೋ ಹಿಂಗೋ ಮ್ಯಾನೇಜ್ ಆಗ್ತೈತೆ ಅಲ್ಲ, ಒಟ್ಟಿನಲ್ಲಿ ಇವಾಗ ಸದ್ಯಕ್ಕೆ ಬರ್ತಾ ಇರೋ ಕೆಲಸನ ಮಾಡ್ಕೊಂಡ್ರೆ ಸಾಕಾಗೈತೆ. ಯಾಕಂದರೆ ಬೆಜ್ಜನ್ ಕೆಲಸಗಳು ಬರ್ತಿದ್ದಾವೆ, ಬಂದಿರೋ ಅರ್ಧದಷ್ಟು ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ. ಬೇರೆ ಗಾಡಿಗೆ ಇವ್ರಿಗೆ ಹೇಳೋದಾಗೈತೆ. ಸದ್ಯಕ್ಕೆ ಇಲ್ಲಿ ನಮ್ಮದೇ ವರ್ಕ್ ನಡೀತಿರೋದ್ರಿಂದ ಇಲ್ಲೇ ಇದ್ದೀವಿ. ಈ ವರ್ಕ್ ಸ್ಟಾರ್ಟ್ ಆದಾಗಿಂದ ರೆಸ್ಟೇ ಇಲ್ಲ ಗುರು. ಬೆಳಗ್ಗೆಯಿಂದ ಸಂಜೆ ಗಂಟ ಕೆಲಸ ಆಗ್ತೈತೆ. ಪಾರ್ಟಿ ವರ್ಕ್ ಇದ್ದಾಗಲೇ ಎಷ್ಟೋ ನೆಮ್ಮದಿಯಾಗಿದ್ದೆ. ನಂಗೆ ಇನ್ನೊಂದೇನೆಂದರೆ ಪಾರ್ಟಿ ವರ್ಕೇ ಎಷ್ಟೋ ಬೆಸ್ಟ್ ಅಂತ ಅನ್ಸುತ್ತೆ ಒಂದೊಂದು ಟೈಮ್ ನೋಡಿದರೆ ಕಂಪ್ನಿ ವರ್ಕ್ ಈ ಥರ ಓನ್ ವರ್ಕ್ ಬೆಸ್ಟು ಅಂತ ಅನಿಸುತ್ತೆ. ಒಂದೊಂದು ಟೈಮ್ ಪಾರ್ಟಿ ವರ್ಕೇ ಬೆಸ್ಟು ಅಂತ ಅನಿಸುತ್ತೆ. ಯಾಕಂದರೆ ಇದು ಬೆಳಗ್ಗೆಯಿಂದ ಸಂಜೆ ಗಂಟ ಕೆಲಸನೇ ಆಗ್ತೈತೆ ಗುರು, ಟೈಮೇ ಸಿಗ್ತಾಯಿಲ್ಲ. ಏನು ಮಾಡೋಕ್ಕಾಗಲ್ಲ, ಮಾಡ್ಕೊಂಡು ಹೋಗಬೇಕು. ಇನ್ನು ನಮ್ಮ JCB ಒಳಗಡೆ ಕೂತ್ಕೊಂಡು ನೋಡಿದರೆ ಈ ಥರ ಕಾಣಿಸುತ್ತೆ ಗುರು. ಇದರಲ್ಲೇ ನೋಡ್ಕೊಂಡು ಕೆಲಸನ ಮಾಡಬೇಕು. ಅಡ್ಡಿಲ್ಲ ಗುರು, ಒಂದು ಲೆಕ್ಕದಲ್ಲಿ ಬೇರೆ ಗಾಡಿ ಕಂಪೇರ್ ಮಾಡಿದರೆ ನಮ್ಮ ಗಾಡೀಲಿ ಕಾಣಿಸುತ್ತೆ, ಸುತ್ತಮುತ್ತ ಎಲ್ಲ ಕಡೆನೂ ಕಾಣಿಸುತ್ತೆ. ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದೇನು ಅಂತಂದರೆ ನಮ್ಮ ಗಾಡಿ ಹಂಗೂ ಹಿಂಗೂ ಸಣ್ಣ ಪುಟ್ಟ ಟಚ್ ಆಯಿತು ಅಂತಂದರೂ ಏನೂ ಡ್ಯಾಮೇಜ್ ಆಗೋಂಥದ್ದು ಏನೂ ಇಲ್ಲ. ಯಾಕಂದರೆ ಬ್ಯಾಕಲ್ಲಿ ಬ್ಯಾಕ್ ಬಕೆಟ್ ಇದೆ, ಫ್ರಂಟಲ್ಲಿ ಫ್ರಂಟ್ ಬಕೆಟ್ ಇದೆ. ಅವೆರಡು ಡೋಜಿಂಗ್ ಈ ಥರ ಕೆಲಸಕ್ಕಾಗಿ ಯೂಸ್ ಮಾಡೋದ್ರಿಂದ ನಾವು ಹೋಗಿ ಯಾರಿಗಾರು ಟಚ್ ಮಾಡಿದ್ರು ಅಥವಾ ನಮಗೆ ಬಂದು ಯಾರು ಟಚ್ ಮಾಡಿದ್ರು ನಮ್ಮ ಗಾಡಿಗೇನು ಜಾಸ್ತಿ ಡ್ಯಾಮೇಜ್ ಆಗೋಲ್ಲ. ಮೋಸ್ಟ್ ಆಫ್ ದಿ ಟೈಮ್ ಅವ್ರ ಗಾಡಿಗೆ ಡ್ಯಾಮೇಜ್ ಆಗುತ್ತೆ. ಸೊ ಆದಷ್ಟು ಕೇರ್ಫುಲ್ಲಾಗಿ ಬರ್ರಿ. ಸ್ಕೂಟಿಗಳು ಕೆಲವೊಂದು ಟೈಮು ಬಿರಿ ಬರ್ತವೆ ನುಗ್ಗಿಸ್ಕೊಂಡು. ಅದು ಯಾವಾಗಾದ್ರೂ ನಮ್ಮ ಗಾಡಿಗೆ ಏನೂ ಆಗೋಲ್ಲ ನೀವು ಟಚ್ ಮಾಡಿದರೆ, ಬಟ್ ನಿಮ್ಮ ಗಾಡಿಗೆ ಏನಾದ್ರು ಸ್ವಲ್ಪ ಟಚ್ ಆದರೂ ಕತೆ ಮುಗೀತು. ಸೊ ಆದಷ್ಟು ಹುಷಾರಾಗಿ ಬರ್ರಿ ಸ್ಕೂಟಿಗಳು ಅಥವಾ ಬೈಕ್ಗಳು. ಬರ್ರಿ ಕೆಲಸನ ಮಾಡೋಣ. ಇನ್ನೊಂದೇನು ಅಂತಂದರೆ ನಮ್ಮ JCBಗಳಲ್ಲಿ ಆ್ಯಕ್ಸಿಡೆಂಟ್ಗಳು ಕಡಿಮೆ ಗುರು. ಒಂದು ವೇಳೆ ಆದರೂ ಮೋಸ್ಟ್ ಆಫ್ ದಿ ಟೈಮ್ ತುಂಬ ಏಟಾಗಿರೋಂಥದ್ದು ಅಥವಾ ಜೀವ ಹೋಗಿರೋಂಥದ್ದು ತುಂಬ ಕಡಿಮೆ. ಒಂದು 100 ಆ್ಯಕ್ಸಿಡೆಂಟ್ಗಳಾದವು ಅಂದರೆ ಅದರಲ್ಲಿ ಒಂದು ಆ್ಯಕ್ಸಿಡೆಂಟಲ್ಲೋ ಎಲ್ಲೋ ಡ್ಯಾಮೇಜ್ ಆಗಿರ್ಬೋದು ಅಥವಾ ಯಾರೋ ಸ್ಪಾಟ್ ಆಗಿರ್ಬೋದು. ಅದನ್ನು ಬಿಟ್ಟು ಇನ್ನು ಉಳಿದಿದ್ದು 99% ಆಗಲ್ಲ. ನಮ್ಮ ಗಾಡಿ ಅಂದರೆ ಹೆಚ್ಚಿನ ಭಾಗದಲ್ಲಿ ಪಲ್ಟಿ ಆಗೋಂಥ ಸಾಧ್ಯತೆ ಇರ್ತೈತಿ. ಅದನ್ನು ಬಿಟ್ಟರೆ ಏನೋ ಗಾಡಿ ಕೆಸರಲ್ಲಿ ಉತ್ಕೊಳ್ಬೋದು. ಅದು ಬಿಟ್ಟರೆ ಬೇರೆ ಏನೂ ಆಗಲ್ಲ ಆಲ್ಮೋಸ್ಟ್. ಅವನಜ್ಜಿ ಏನೇ ಹೇಳ್ಗುರು, ಈ ನೆನಪುಗಳಿದಾವಲ್ಲ, ನಾವು ಎಷ್ಟೇ ಬ್ಯುಸಿಯಾಗಿರಬೇಕು ಅಥವಾ ಏನೇ ಕೆಲಸ ಮಾಡಬೇಕು, ಏನಾರು ಮಾಡ್ಕೊತ ಇರಲಿ, ಅದೆಷ್ಟಾರ ಬ್ಯುಸಿ ಇರಲಿ, ಆದರೆ ಅದು ಮೈಂಡಿಗೆ ಹಂಗೆ ರಿಟರ್ನ್ ಬರ್ತಾನೆ ಇರುತ್ತೆ. ಕೆಲವು ಕಹಿ ನೆನಪುಗಳು ಮರಿಬೇಕಂತ ತುಂಬ ಬ್ಯುಸಿಯಾಗಿರೋ ಪ್ರಯತ್ನ ಪಡ್ತಾಯಿದ್ದೀನಿ, ಬಟ್ ಸಾಧ್ಯನೇ ಆಗ್ತಾಯಿಲ್ಲ. ಅದೆಷ್ಟೇ ಮರಿಬೇಕು, ಎಷ್ಟೇ ಇದು ಮಾಡಬೇಕಂತ ಆಚೆ ಹಾಕಿದ್ರು, ಅದೆಷ್ಟೇ ಬ್ಯುಸಿಯಾಗಿದ್ರು ಮತ್ತೆ ರಿವೈಂಡ್ ಆಗ್ತಾನೇ ಇದ್ದಾವೆ. ಆ ನೆನಪುಗಳಿಂದ ಇನ್ನೂ ಆಚೆ ಬರೋಕ್ಕೆ ಆಗ್ತಾಯಿಲ್ಲ ನನಗೆ. ಏನು ಮಾಡೋದೋ ಗೊತ್ತಿಲ್ಲ. ಗೊತ್ತಿದ್ದರೆ ನೀವೊಂದು ಸ್ವಲ್ಪ ಕಮೆಂಟ್ ಮಾಡಿರಿ. ಆದಷ್ಟು ನಾನು ಕೆಲಸದಲ್ಲಿ ಬ್ಯುಸಿ ಆದರೆ ಸ್ವಲ್ಪ ಮರಿಬೋದು ಅಥವಾ ಅದರಿಂದ ಆಚೆ ಬರ್ಬೋದು ಅನ್ನೋ ಥರದಲ್ಲಿ ಯೋಚನೆ ಮಾಡ್ತಾಯಿದ್ದೆ. ಬಟ್ ಅದು ಆಗ್ತಾಯಿದೆ, ಆದರೆ ಅಷ್ಟು ಫಾಸ್ಟಾಗಿ ಆಗ್ತಾಯಿಲ್ಲ. ಸದ್ಯಕ್ಕೆ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬರ್ರಿ, ಜೀವನ ಹೆಂಗೆ ನಡೆಯುತ್ತೋ ಹಂಗಂಗೆ ಮಾಡ್ಕೊಂಡು ಹೋಗೋಣ. ಸದ್ಯಕ್ಕೆ ಆಗೋದೆಲ್ಲ ನಮ್ಮ ಒಳ್ಳೇದಕ್ಕೆ ಅಂದ್ಕೊಂಡು ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಯರ್ ನಾಗರ ಪಂಚಮಿ ಹಬ್ಬ ಬೇರೆ ಬಂತು. ಊರಲ್ಲಿ ಬೇರೆ ಫೋನ್ ಮಾಡ್ತವ್ರೆ, ಬಟ್ ಹೋಗೋಕ್ಕಾಗ್ತಾ ಇಲ್ಲ. ಯಾವ ಹಬ್ಬಕ್ಕೂ ಅಟೆಂಡ್ ಆಗೋಕ್ಕೂ ಮನಸ್ಸಿಲ್ಲ, ಯಾವ ಫಂಕ್ಷನಿಗೆ ಅಟೆಂಡ್ ಆಗೋಕ್ಕೂ ಮನಸ್ಸಿಲ್ಲ ಅನ್ನೋಕ್ಕಿಂತ ಟೈಮೂ ಇಲ್ಲ. ಸದ್ಯಕ್ಕೆ ಹೆಂಗಾಗ್ಬಿಟ್ಟೈತೆ ಅಂದರೆ ಒಂದಿನ ಎಕ್ಸ್ಟ್ರಾ ಸಿಕ್ಕರೆ ಸಾಕು, ಸ್ವಲ್ಪ ಪೆಂಡಿಂಗ್ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅನ್ನೋ ಥರ ಆಗ್ತೈತೆ. ಬಟ್ ಸದ್ಯಕ್ಕೆ ಫಾಸ್ಟಾಗಿ ದಿನ ಕಳೀತೈತೆ, ಟೈಮ್ ಸಿಗ್ತಾಯಿಲ್ಲ. ಒಂದಿಷ್ಟು ಕೆಲಸಗಳೆಲ್ಲ ಪೆಂಡಿಂಗ್ ಹಂಗೆ ಇಟ್ಕೊಂಡಿದ್ದೀನಿ. ಈ ಕೆಲಸದ ನಡುವೆ ಅದನ್ನೆಲ್ಲ ಅಲ್ಲೆಲ್ಲೇ ಪೆಂಡಿಂಗ್ ಆಗ್ತಾಯಿದೆ. ಒಂದಿನ ರಜೆ ಸಿಕ್ಕರೆ ಸಾಕು ಅನ್ನೋ ಥರ ಆಗ್ಬಿಟ್ಟೈತೆ ಇವಾಗಂತೂ. ಬರೀ ಕೆಲಸ ಅಂತ. ಈ ನಾಗರ ಪಂಚಮಿ ಹಬ್ಬನ ಒಂದೊಂದು ಊರಲ್ಲಿ ಒಂದೊಂದು ಥರ ಸೆಲೆಬ್ರೇಷನ್ ಮಾಡ್ತಾರೆ ಗುರು. ನಿಮ್ಮೂರಲ್ಲಿ ಹೇಗೆ ಸೆಲೆಬ್ರೇಷನ್ ಮಾಡ್ತೀರಿ ಅಂತೇಳಿ ನೀವು ಕಮೆಂಟ್ ಹಾಕಿರಿ.
ನಮ್ಮ ಸೈಡು ಉಂಡೆ ಗಿಂಡೆ ಎಲ್ಲ ಮಾಡ್ತಾರೆ, ತುಂಬ ಥರ ವೆರೈಟಿ ಉಂಡೆ ಎಲ್ಲ ಮಾಡ್ತಾರೆ. ಅದನ್ನು ತಿನ್ಲಿಕ್ಕಾದರೂ ಊರಿಗೆ ಹೋಗ್ತಿದ್ದೆ, ಬಟ್ ಈ ವರ್ಷ ಆಗ್ತಾಯಿಲ್ಲ. ಕಮಿಟ್ಮೆಂಟ್ಸ್ಗಳು ಜಾಸ್ತಿ ಇರೋದಕ್ಕೋಸ್ಕರ ಹಬ್ಬ ಗಿಬ್ಬ ಎಲ್ಲ ಕ್ಯಾನ್ಸಲ್ ಮಾಡಬೇಕು. ಇರಲಿ, ನೆಕ್ಸ್ಟ್ ವರ್ಷ ಹೋದರೆ ಆಯಿತು. ಇವಾಗ ಸದ್ಯಕ್ಕೆ ಕೆಲಸದ ಕಡೆ ಮಾತ್ರ ಗಮನ ಕೊಡಬೇಕು. ಇಲ್ಲಿ ಇನ್ನೊಂದೇನಾಯಿತು ಅಂತ ಅಂದರೆ, ವೀಡಿಯೋ ಮಾಡಲಿಕ್ಕೆ ಬೇರೆ ಕಡೆ ಈಗ ಪಾರ್ಟಿ ವರ್ಕ್ ಥರ ಒಂದೊಂದು ದಿನ ಒಂದೊಂದು ಕಡೆ ಕೆಲಸ ಇರುತ್ತಲ್ಲ, ಆ ಥರ ಇರಲಿಲ್ಲ. ಒಂದೇ ಜಾಗ ಒಂದೇ ಥರ ಕೆಲಸ, ಜಸ್ಟ್ ಮಣ್ಣು ತಂದು ಹಾಕ್ತಿದ್ರು, ಅದನ್ನು ಲೆವೆಲ್ ಮಾಡ್ಕೊಳ್ತಾ ಬರ್ತಾ ಇರೋದು ಅಷ್ಟೇ ಕೆಲಸ. ಈ ವರ್ಕು ಸುಮಾರು 15 ದಿನಕ್ಕಿಂತ ಜಾಸ್ತಿ ಟೈಮ್ ಹಿಡೀತು. ಬಟ್ ನಾನು ಒಟ್ಟಿಗೆ ಒಂದೇ ಸಲ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಮಾಮೂಲಿ ಡೈಲಿ ಒಂದೇ ಥರ ಕೆಲಸ, ಒಂದೇ ಕಡೆ ಕೆಲಸ, ಹಾಗಾಗಿ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಿಮಗೆ ಆವಾಗಲೇ ಗೊತ್ತಾಗ್ತಾ ಇರಲಿಲ್ಲ, ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಈ ಥರ ಕಾಣಿಸುತ್ತೆ, ಈ ಥರ ಏನು ಒಂದು ಸ್ಟೆಪ್ ಆಯ್ತಲ್ವ, ಅದ್ರ ಮೇಲ್ಗಡೆ ಮತ್ತೆ ಈ ಥರ ಮಣ್ಣನ್ನು ಹಾಕ್ಬಿಟ್ಟು ಅದನ್ನು ಲೆವೆಲ್ ಮಾಡಬೇಕಿತ್ತು. ಬರ್ರಿ ಲೆವೆಲ್ ಮಾಡೋಣ. ನಮ್ಮ ಓನರ್ ಬೇರೆ ಇದೊಂದು ಕೆಲಸನ ಕಂಪ್ಲೀಟ್ ಮಾಡಿಕೊಡು ಅಂತ ಅವತ್ತಿಂದ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಸದ್ಯಕ್ಕೆ ಲೆವೆಲೆಲ್ಲ ಮಾಡಾಯಿತು. ಲೆವೆಲ್ ಮಾಡಿದ ಮೇಲೆ ಫಿನಿಶಿಂಗ್ ಈ ಥರ ಬಂದೈತೆ. ಫಿನಿಶಿಂಗ್ ಹೆಂಗೆ ಬಂತು ಅಂತ ನೀವು ಕಮೆಂಟ್ ಮಾಡಿರಿ. ಚೆನ್ನಾಗಿ ಬಂದೈತಾ ಫಿನಿಶಿಂಗು? ಫೈನಲಿ ಅಲ್ಲಿ ತೊಗೊಂಡಿರೋ ಮಣ್ಣು ಖಾಲಿ ಆಯಿತು. ಈಗ ಇರೋ ಮಣ್ಣಲ್ಲಿ ಈ ಥರ ಫಿನಿಶಿಂಗ್ ಮಾಡಿದ್ದೀವಿ. ಈ ಥರ ಬಂದೈತೆ ಫಿನಿಶಿಂಗು. ನೆಕ್ಸ್ಟ್ ಮಣ್ಣು ತಗೊಂಡು ಇನ್ನೊಂದು ವೀಕ್ ಒಳಗಡೆ ಮತ್ತೆ ಶುರು ಮಾಡ್ತಾರೆ, 2ನೇ ಸ್ಟೆಪ್ಪು. ಅದನ್ನು ಅವ್ರು ಮಾಡ್ತಾರೆ. ಸೊ ಇಲ್ಲಿಗೆ ನನ್ನ ಜರ್ನಿನ ಈ ಗಾಡಿ ಮೇಲೆ ಮುಗಿಸ್ತಾ ಇದ್ದೀನಿ. ಇವತ್ತು ಇಲ್ಲಿಗೆ ಕೊನೆಯ ದಿನ ನಂದು. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಗಾಡಿ ಜೊತೆ ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಫ್ರಮ್ VRS.